ಎಷ್ಟೋ ಸಲ ಈಗ ಗುರು ದಕ್ಷಿಣ ಕೊಡ್ಬೇಕು, ಗುರು ಪೌರ್ಣಿಮಾ ಬರ್ತಿತ್ತು, ನನ್ನ ಹತ್ರ ರೊಕ್ಕನೇ ಇರ್ತಿದ್ದಿಲ್ಲ. ಇಷ್ಟು ಕೆಟ್ಟ ಅನ್ಸೋದು. ಇವಾಗ ದಿನಕ್ಕೆ 3,000 ರೂಪಾಯಿ ಪೇಮೆಂಟ್ ತಗೋತೀನಿ. ಆ ಟೈಮ್ದಾಗ ₹1 ಅಂದ್ರೆ 1 ಲಕ್ಷ ಆಗ್ಬಿಟ್ಟಿತ್ತು ನನಗೆ. ಪಾದ ಪೂಜೆ ಮಾಡಿದಾಗ ಗುರು ಪೂರ್ಣಿಮಕ್ಕೆ ನನ್ಗೆ ರೊಕ್ಕನೇ ಇಲ್ರಿ ಗುರುಗಳ. ನಮ್ಮ ಮನೆಯವ್ರ ಜೋಡಿ ಹೋಗ್ತಾರೆ, ಎಷ್ಟು ವಾದ ಮಾಡಿದೆ, ನನ್ಗೆ ರೊಕ್ಕ ಕೊಡು, ನನ್ಗೆ ರೊಕ್ಕ ಕೊಡು, ರೊಕ್ಕ ಕೊಡು. ಅವ್ರು ಏನು ಒಂದ್ ಮಾತಾಡ್ಲಿಲ್ಲ, ಏನಿಲ್ಲ, ಕೊಡ್ಲಿಲ್ಲ, ಸುಮ್ಮಿದ್ರು. ಇಲ್ಲ ಅಂತೂ ಅನ್ಲಿಲ್ಲ, ಕೊಡ್ತೀನಿ ಅಂತ ಏನೂ ರಿಪ್ಲೈ ಮಾಡಿಲ್ಲ. ಇಬ್ರು ಒಂದೇ ರೂಮ್ ನಾಗ ಇರ್ತಿದ್ವಿ. ಬರೀ ತಮ್ಮ ಪಾಡಿ ತಾವು ಇರ್ತಿದ್ರು, ನನ್ ಪಾಡಿ ನಾ ಇರ್ತಿದ್ವಿ. ಮತ್ತೆ ನಾ ಈ ತರ ಸನ್ಯಾಸಿ ಹೆಂಗ್ ಇರ್ಲಿಕ್ಕೆ ಕಾರಣ ನಮ್ ಗಣಪತಿ ಮಹಾರಾಜ್. ಎಲ್ಲಾರು ತಂದ್ರೆ ನಾ 2 ತಿಂತೀನಿ, ನಮ್ ಜೈಸ್ರಿ ತಂದ್ರೆ 3 ತಿಂತೀನಿ. ಇಷ್ಟು ಇಷ್ಟಪಡ್ತಿದ್ರು ಅವರು. ಇಡೀ ನಮ್ಮ ಭಾರತ ದೇಶದೊಳಗೆ ಹೆಣ್ಮಕ್ಳು ಹೆಂಗಿದಾರಲ್ಲ, ನಿನ್ನ ನೋಡಿ ಅವ್ರ ಜೀವನ ಮಾಡ್ಬೇಕನ್ನೋದು ಮೊದ್ಲೇ ಸಂಕಲ್ಪ ಇತ್ತು ಏನೋ ಗೊತ್ತಿಲ್ಲ. ಅದು ಅವ್ರು ಅವಾಗ ಹೇಳಿದ್ರು, ನಾನು ಹೋಗಲ್ಲ ಅಂದ್ರೂ ಅವ್ರು ಬಿಡ್ಲಿಲ್ಲ. 10 ವರ್ಷ ನಿಷ್ಠಾದಿಂದ ನಾ ಅಲ್ಲೇನು ಸೇವೆ ಮಾಡೀನಿ, ಆ ಸೇವೆ ಪ್ರತಿಫಲ ನನಗೆ ಗುರುಗಳು ಕೊಟ್ರು. ಬಂದೆ ಬಿಜಾಪುರಕ್ಕೆ ಬಂದಿವಿ. ನನ್ನ ಜೊತೆ ನಮ್ಮ ಅತ್ತಿ ಬಂದ್ರು. ನಾನು ಎಷ್ಟೋ ಸಲ ನಮ್ಮ ಮನೆಯವ್ರಿಗೆ ತಕರಾರು ಮಾಡ್ತಿದ್ದೆ, ಎಲ್ಲ ಇದು ಮಾಡ್ತಿದ್ದೆ. ಅವ್ರಾದ್ರೂ ಒಂದಿನ ನನಗೆ ಏನು ಅಂತಿದ್ದಿಲ್ಲ, ಬೈಯೋದು ಇಲ್ಲ, ನಿನ್ ತಂಟೆಗೂ ಬರೋದಿಲ್ಲ. ನಾನು ಏನ್ ಮಾಡಿದ್ರು ನಾ ಮಾಡಿದ್ದೇ ಮಾರ್ಗ. ಎಷ್ಟೋ ಸಲ ಈಗ ಗುರು ದಕ್ಷಿಣ ಕೊಡ್ಬೇಕು, ಗುರು ಪೌರ್ಣಿಮಾ ಬರ್ತಿತ್ತು, ನನ್ನ ಹತ್ರ ರೊಕ್ಕನೇ ಇರ್ತಿದ್ದಿಲ್ಲ. ಇಷ್ಟು ಕೆಟ್ಟ ಅನ್ಸೋದು. ಇವಾಗ ದಿನಕ್ಕೆ 3,000 ರೂಪಾಯಿ ಪೇಮೆಂಟ್ ತಗೋತೀನಿ. ಆ ಟೈಮ್ದಾಗ ₹1 ಅಂದ್ರೆ 1 ಲಕ್ಷ ಆಗ್ಬಿಟ್ಟಿತ್ತು ನನಗೆ. ಪಾದ ಪೂಜೆ ಮಾಡಿದಾಗ ಗುರು ಪೂರ್ಣಿಮಕ್ಕೆ ನನ್ಗೆ ರೊಕ್ಕನೇ ಇಲ್ರಿ ಗುರುಗಳ. ನಮ್ಮ ಮನೆಯವ್ರ ಜೋಡಿ ಹೋಗ್ತಾರೆ, ಎಷ್ಟು ವಾದ ಮಾಡಿದೆ, ನನ್ಗೆ ರೊಕ್ಕ ಕೊಡು, ನನ್ಗೆ ರೊಕ್ಕ ಕೊಡು, ರೊಕ್ಕ ಕೊಡು. ಅವ್ರು ಏನು ಒಂದ್ ಮಾತಾಡ್ಲಿಲ್ಲ, ಏನಿಲ್ಲ, ಕೊಡ್ಲಿಲ್ಲ, ಸುಮ್ಮಿದ್ರು. ಇಲ್ಲ ಅಂತೂ ಅನ್ಲಿಲ್ಲ, ಕೊಡ್ತೀನಿ ಅಂತ ಏನೂ ರಿಪ್ಲೈ ಮಾಡಿಲ್ಲ. ಇಬ್ರು ಒಂದೇ ರೂಮ್ ನಾಗ ಇರ್ತಿದ್ವಿ. ಬರೀ ತಮ್ಮ ಪಾಡಿ ತಾವು ಇರ್ತಿದ್ರು, ನನ್ ಪಾಡಿ ನಾ ಇರ್ತಿದ್ವಿ. ಯಾವತ್ತೂ ಹಿಂಗ ನಮ್ಗೆ ಇದು ಬಂದಿಲ್ಲ. ನೋಡೋರ್ ಕಣ್ಣಿಗೆ ನಾವು ಇಬ್ರು ಪ್ರಪಂಚಿಕರು, ಅಂತರಾತ್ಮದಿಂದ ನಾವು ಸನ್ಯಾಸಿಗಳು. ಈ ತರ ಮತ್ತೆ ನಾ ಈ ತರ ಸನ್ಯಾಸಿ ಹೆಂಗ್ ಇರ್ಲಿಕ್ಕೆ ಕಾರಣ ನಮ್ಗೆ ಗಣಪತಿ ಮಹಾರಾಜ್. ಇಷ್ಟೆಲ್ಲ ಆಯ್ತು. ಅಲ್ಲಿ 10 ವರ್ಷ ಸೇವಾ ಮಾಡಿದೆ. ನಾನ್ ಮಾಡಿದ್ದೆ ದಶಮಿ ತಿಂತಿದ್ರು ಗುರುಗಳು. ಅದೇ ಅಂತೀನಿ, ನಾನು ಬಂದಿರ್ತಿದ್ನಲ್ಲ ಯಾವಾಗ ಸೂಟಿ ಒಳಗ, ನೀನೇ ಜಾಸ್ತಿ ಊಟ ಒಯ್ಯುವುದು ನೀನೇ ಇರ್ತಿತ್ತ ಅವಾಗ ಯಾವಾಗ್ಲೂ. ಅದಕ್ಕೆ ಕೇಳಿದೆ. ನಾನೇ ಊಟ ತಗೊಂಡು ಹೋಗ್ತಿದ್ದೆ. ಎಲ್ಲಾರು ಮುಂದೆ ಹೇಳಿದ್ರು. ನಮ್ಮ ಪುರಿ ಮೈದಾ ಹಿಟ್ಟಿನ ಮಾಡ್ತಿದ್ರು, ನಮ್ ಜೈಸ್ರಿ ಜೋಳದ ಹಿಟ್ಟಿನ ಪುರಿ ಮಾಡ್ತಾರ. ಆಕಿ ಪುರಿ ಮಾಡ್ತಾ ಅಂದ್ರ ಬಕ್ರಿ ದಶಮಿ ಮಾಡ್ತಿದ್ವಿ. ಅದಕ್ಕೆ ಅನ್ನೋರು ಅವ್ರು ಇಷ್ಟಿಷ್ಟು ಸಣ್ಣದ್ ಮಾಡ್ಕೊಂಡು ತಗೊಂಡ್ ಹೋಗ್ತಿದ್ನಲ್ಲ. ಎಲ್ಲಾರು ತಂದ್ರೆ ನಾ 2 ತಿಂತೀನಿ, ನಮ್ ಜೈಸ್ರಿ ತಂದ್ರೆ 3 ತಿಂತೀನಿ. ಇಷ್ಟು ಇಷ್ಟಪಡ್ತಿದ್ರು ಅವರು. ಹಿಂಗಾಗಿ ಈ ತರದಿಂದ ಅಲ್ಲಿ 10 ವರ್ಷ ಇಟ್ಟೆ. ಅಲ್ಲಿನೂ ಬಹಳ 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 ತೊಂದ್ರೆ ಇತ್ತು. ತೊಂದ್ರೆ ಅಂದ್ರೇನು ಹೇಳ್ಬಾರ್ದು. ಯಾಕಂದ್ರೆ ಗುರು ನನ್ನ ಪರೀಕ್ಷೆ ಮಾಡಿದೆ. ಯಾಕಂದ್ರೆ ನೀ ಗಟ್ಟಿ ಆಗ್ಬೇಕು ಅಂತ ಹೇಳಿದ್ರು ಅವರು. ನನಗೆ ಹೇಳ್ತಿದ್ರು, ಇಲ್ಲ ನನಗ ನೀನು ಹೋಗ್ಬೇಕಮ್ಮ, ಇನ್ನ ಇಲ್ಲಿಂದ ಇರುದಿಲ್ಲ, ನೀನ್ ಬೇರೆ ಊರಿಗೆ ಹೋಗ್ಬೇಕು. ಗುರುಗಳು ಹೇಳಿದ್ರು, ಮಹಾರಾಜರು ಹೇಳಿದ್ರು. ನಾನು ಹೆಂಗ್ ಹೋಗ್ಲಿರಿ ಮಹಾರಾಜರು, ನನ್ಗೆ ವಿದ್ಯೆ ಇಲ್ಲ, ನನ್ಗೇನು ಇದು ಬಿಜಾಪುರ ಅನ್ನೋದೇ ನನ್ಗೆ ಗೊತ್ತಿದ್ದಿಲ್ಲ. ನಾ ಹೊರಗೆ ಹೆಂಗ್ ಹೋಗ್ಲಿ, ನಾ ಹೋಗಲ್ಲ ಅಂತ ಹತ್ಕೋತ ಕೂತ್ರ. ಅವ್ರು ಹೇಳಿದ್ರು, 20 ವರ್ಷದಿಂದ ಅವ್ರಿಗೆ ಅವ್ರ ಸಂಕಲ್ಪ ಇತ್ತು, ಈಗ ಸಮಾಜಕ್ಕೆ ಹೋಗ್ಬೇಕು, ಸಮಾಜ ಕೆಲಸ ಮಾಡ್ಬೇಕು, ಪ್ರತಿಯೊಬ್ರು ಹೆಣ್ಮಕ್ಳು ನಿನ್ನಂಗ ಇರ್ಬೇಕು. ಇಡೀ ನಮ್ಮ ಭಾರತ ದೇಶದೊಳಗೆ ಹೆಣ್ಮಕ್ಳು ಹೆಂಗಿದಾರಲ್ಲ, ನಿನ್ನ ನೋಡಿ ಅವ್ರ ಜೀವನ ಮಾಡ್ಬೇಕನ್ನೋದು ಮೊದ್ಲೇ ಸಂಕಲ್ಪ ಇತ್ತು ಏನೋ ಗೊತ್ತಿಲ್ಲ. ಅದು ಅವ್ರು ಅವಾಗ ಹೇಳಿದ್ರು, ನಾನು ಹೋಗಲ್ಲ ಅಂದ್ರೂ ಅವ್ರು ಬಿಡ್ಲಿಲ್ಲ. ನೀವ್ ಹೋಗ್ಬೇಕಂತ 10 ವರ್ಷ ನಿಷ್ಠಾದಿಂದ ನಾ ಅಲ್ಲೇನು ಸೇವೆ ಮಾಡೀನಿ, ಆ ಸೇವೆ ಪ್ರತಿಫಲ ನನಗೆ ಗುರುಗಳು ಕೊಟ್ರು. ಬಂದೆ ಬಿಜಾಪುರಕ್ಕೆ ಬಂದ್ವಿ. ನನ್ನ ಜೊತೆ ನಮ್ಮ ಅತ್ತಿ ಬಂದ್ರು. ಅಂತ ಅತ್ತಿ ಈ ಜಗತ್ತೊಳಗೆ ಯಾರು ಸಿಗಂಗಿಲ್ಲ. ಮಗ ಹಂಗಿದ್ರು ಅತ್ತಿ ನಿನ್ ಜೊತೆ ಇಡ್ಲಿ ಯಾವಾಗ್ಲು. ನಮ್ಮ ಅತ್ತಿಗೆ ನಾನು ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕಡಿಮೆ. ಎಲ್ಲಾರು ಅಂತಾರ ಅತ್ತೆ ಅಂದ್ರೆ ಚಲೋ ಇರಂಗಿಲ್ಲ. ಅದು ಸುಳ್ಳರಿ. ನಾವ್ ಹೆಂಗಿರ್ತೀವಿ ಹಂಗ ನಮ್ಮ ಅತ್ತೆ ಅಂದ್ರೆ ಇರ್ತಾರೆ. ಹೌದಿಲ್ಲ? ಈಗ ನನ್ ಮಗನೇ ಸೇರಿಲ್ಲ, ನಾ ಯಾಕಿನ ಕಡೆ ಹೋಗ್ಬೇಕಂತ ಭಾವನೆ ಮಾಡಿಲ್ಲ. ಒಂದ್ ಹೆಣ್ಣು ನಮ್ಮನೆಗೆ ಸೊಸಿಯಾಗಿ ಬಂದಾಳ ಅಂದ್ಮೇಲೆ ನಾನ್ ಆಕಿನ ಕೈ ಬಿಡಬಾರ್ದು ಅಂತೇಳಿ ಅವ್ರು ನನ್ ಜೊತೆ ಬಂದ್ರು. ನಾವ್ ಒಂದ್ ಕಡೆ ಕುತ್ಕೊಂಡ್ವಿ. ಇಬ್ರು ಸಂಜೆ ತನ ಹತ್ತೀವಿ. ಅಲ್ಲಿ ಶಾಂತಿ ಕುಟೀರ ದಾಟಿ ಮುಂದೊಂದು ಬಸ್ ಸ್ಟಾಪ್ ಬರ್ತದ, ಅಲ್ಲಿ ಕುತ್ಕೊಂಡು ಇಬ್ರು ಇಷ್ಟು ತ್ರಾಸ ಮಾಡ್ಕೊಂಡ್ವಿ. ಎಲ್ಲಿ ಹೋಗುದಮ್ಮ, ಇಬ್ರು ಎಲ್ಲಿ ಹೋಗುದು, ಏನ್ ಮಾಡುದು, ನಮಗರ ಏನ್ ಒಂದ್ ಸೀರೆ ಮೇಲೆ ಬಂದಿವಿ ನಾವು. ಮುಂದಿನ ಹಾದಿ ಗೊತ್ತಿಲ್ಲ, ಬಂದು ಏನಾಗ್ತದ ಆಗ್ಲಿ, ಹೋಗೋಣಂತ್ರ ಹೋಗೋಣ. ಅಲ್ಲಿ ಹೆಂಗ ಆಗ್ತದ, ಯಾರಿಗಾರ ಕೇಳೋಣ. ನೀ ದುಡಿಲಿಕ್ಕೆ ಗಟ್ಟಿ ಅಂದ್ರೆ ನಾನ್ ನಿನ್ ಜೊತೆ ಇರ್ತೀನಿ. ಅಷ್ಟು ಒಂದ್ ತಾಸಲ್ಲಿ ಕಮ್ಮಂದ ಹತ್ರ ಕೂತ್ಕೊಂಡು ನಮ್ಮ ಅತ್ತಿಯವರು ಹತ್ರ ನಾನು ಅತ್ತೆ ಬಂದಿವಿ. ರೊಕ್ಕ ನೀತಿದ್ದಿಲ್ಲ. ಯಾರೋ ಒಬ್ರು ಪುಣ ತುಂಬರು ಇದಕ್ ಕರ್ಕೊಂಡ್ ಬಂದ್ರು. ಅಲ್ಲಿ ಸೇವಾ ನಿಷ್ಠದಿಂದ ಮಾಡ್ತಿದ್ವಿ. ಅಲ್ಲಿ ದುಡ್ಡು ಇತ್ತಿದಿಲ್ರಿ. ನಾವು ದುಡ್ಡಿಂದು ಅಪೇಕ್ಷೆ ಮಾಡಿಲ್ಲ. ಮುಂದೆ ಅಲ್ಲಿ ಬಂದ ಮೇಲೆ ಇಲ್ಲಿ ಬಂದ್ವಿ. ನಮ್ ನಾದ್ನಿ ಮನೆಗ್ ಬಂದ್ವಿ. ನಮ್ ನಾದ್ನಿ ಕರ್ಕೊಳ್ಳಿಲ್ಲ.
ವಿಜಾಪುರದಾಗ. ಇಲ್ಲಿ ಚಂಪಕ್ ಅಂತಿದ್ರು, SM ಕುಲಕರ್ಣಿ ಅವರು ತಂಗಿ. ಅವಾಗ ನಮ್ಮ ಅಜರೇಕರ್ ಅವ್ರ ಮಾಲಕರ ಕಡೆ ಕರ್ಕೊಂಡು ಹೋದ್ರು. ಯಾಕೆ ಇದು ವಿಷಯ ಹೇಳ್ತೀನಂದ್ರೆ ಒಬ್ಬೊಬ್ರು ಒಂದೊಂದು ಕಾರಣ ಗೊತ್ತಿರ್ತದೆ, ಹೌದಿಲ್ಲ. ಆಕಿ ಬಂದ್ ಕುಳನ ಇಲ್ಲ ನೀವು ಬರ್ರಿ, ಎಲ್ಲಿಂದ ಬಂದ್ರಿ ಏನು ಅಂತ ಕೇಳಿದ್ರು. ನಾವ್ ಹಿಂಗ್ ಕನ್ನೂರ್ ಆಶ್ರಮದಿಂದ ಬಂದಿವ್ರಿ. ಫಸ್ಟ್ ಬಂದಿದ್ದ ಅಜರೇಕರ್ ಚಾಳಿಗೆ ಫಸ್ಟ್ ಬಂದ್ವಿ. ಎಲ್ಲಾರು ಅಂದ್ರು ಏನು ತ್ರಾಸ ಮಾಡ್ಕೋಬೇಡ್ರಿ, ನಾವೆಲ್ಲಾ ಇದ್ದೀವಿ ಅಂದ್ರು. ಅಲ್ಲಿ ಒಳಗಡೆ ಹೋಗಿ ಕರ್ಕೊಂಡು ಹೋಗಿ ಪೆಟ್ಟಿ ಮಾಡ್ಸಿದ್ರು. ಫಸ್ಟ್ ನನ್ನ ಕೆಲ್ಸ ಕೊಟ್ಟಿದ್ದೆ ಕಸ ಪರ್ಸಿ, ಬಾತ್ರೂಮ್ ತೊಳಿ ಕೆಲಸ ಮಾಡಿ. ನಾನು ನಿಜವಾಗ್ಲೂ ಅದು ಕೆಲಸ, ಮನಿ ಬಾಡಿಗೆ ಇದ್ದಿದ್ದಿಲ್ಲ, ಕೆಲ್ಸಕ್ಕೆ ರೊಕ್ಕ ಇದ್ದಿದ್ದಿಲ್ಲ. ನಮ್ಗ ಅಷ್ಟು ಸಿಕ್ಕರ್ ಸಾಕು, ಅಷ್ಟೆಲ್ಲ ಕೆಲಸ ಮಾಡಿದ್ವಿ. ಎಲ್ಲ ಬೋರ್ ಇರ್ತಿತ್ರಿ ಮೀನಾಕ್ಷಿ ಚೌಕ್ನಾಗ. ಬೋರ್ ಹೊಡೆದೊಡ್ದು ನೀರ್ ತಗೊಂಡ್ ಬರ್ತಿದ್ವಿ. ನೀರ್ ತಂದು ಏನೂ ಕಿಮ್ಮತ್ ಇರ್ತಿದ್ದಿಲ್ಲ. ಏನಾರ ಸುದ್ದಿ ಹೇಳೋದು, ನನ್ ಬಗ್ಗೆ ಅಪಪ್ರಚಾರ ಮಾಡುದು ಎಲ್ಲ ಮಾಡುದು. ಸಣ್ಣದ ಕೋಲಿ, ಅಗ್ದಿ ಸಣ್ಣ ಕೋಲಿ ಅಂದ್ರೆ 3 ಗಾಡಿ 1 ಪತ್ರೆ. ಈ ಕಡೆ ಎಲ್ಲಾ ಇತರ ಜಾತಿ ಮಂದಿ ಎಲ್ಲಾ ಇದ್ರು. ನಮ್ ಜಾತಿಯವ್ರೇನು ಇಲ್ದಿದ್ದಿಲ್ಲ. ಅವರೆಲ್ಲಾ ಕುಡ್ದು ಜಗಳ ಜೂಟಿ ಬೆಳತನ ಹೊಡೆದಾಡೋರು. ನಮಗರೆ ಏನೂ ಗೊತ್ತಿಲ್ಲ, ಬರೇ ದೇವ್ರ ಬಿಟ್ರೆ ಏನೂ ಗೊತ್ತಿದ್ದಿಲ್ಲ. ಆ ತರ ಎಲ್ಲಾ ಕಷ್ಟ ಆಗಿ ಮೇಡಮ್ ಅವ್ರು ಚಲೋ ಇದ್ರು, ಅಜರೇಕರ್ ಮೇಡಮ್ ಅವರು. ಅಲ್ಲಿ ಇದ್ವಿ ಮುಂದ್ ಒಂದ್ ಸಣ್ಣದೊಂದ್ ಕೋಲಿ ಒಳಗಡೆ ಬಂದ್ವಿ. ಅದನ್ನ ಬಿಟ್ಟು ಈ ಕಡೆ ಬಂದ್ವಿ. ಆರಾಧನೆ ಅದು ಎಲ್ಲ ಮಾಡ್ತಾರೆ, SM ಕುಲಕರ್ಣಿ ಅಂತಿದ್ದಾರೆ. ಅವ್ರ ಆರಾಧನೆ ಮಾಡಕ್ ಒಂದು ಸಣ್ಣ ಕೋಲಿ ಇತ್ತು. ಇಲ್ಲಿ ಖಾಲಿ ಅದ ಅನ್ಕೂಲನ. ನಮ್ಮ ಮಾಲಕರು ಏನೋ ಅಷ್ಟೊಂದು ಅವರು ಸಣ್ಣವ್ರು ಇದ್ರು, ಅವ್ರಿಗೇನು ಗೊತ್ತಾಗ್ತಿದ್ದಿಲ್ಲ. ಅವ್ರ ತಾಯಿಯವ್ರ ಮೇಲೆ ನಿಂತಲ್ಲ, ಅವ್ರಿಗೇನ್ ಮಾತಾಡ್ಲಿಲ್ಲ ಏನಿಲ್ಲ. ಈ ಖಾಲಿ ಅದ ಅನ್ಕೂಲನ ಈ ಕಡೆ ಬಂದ್ಬಿಟ್ವಿ ನಾವು. ಬಂದು ಆ ಮನಿ ಒಳಗೆ ಇರ್ಬೇಕಾದ್ರೆ ಇಷ್ಟು ಕಷ್ಟ ಕೊಟ್ರಿಗೆ ಪ್ರತಿಯೊಬ್ರು ಕಷ್ಟ ಕೊಟ್ರು. ಆದ್ರೂ ನಾವು ಸಹಿಸ್ಕೊಂಡ್ವಿ, ಇರ್ಲಿ ಅಂತೇಳಿ. ಮುಂದ ಬರೀ ಒಂದು 70 ರೂಪಾಯಿಗೆ ಅದನ್ನ ಲೀಲಾವ್ ಮಾಡ್ಲಿಕ್ಕೆ ಮನಿ. ನಾ ಇದ್ದ ಮನಿ ನನಗೆ ಕೊಡ್ತೀನಿ ಅಂತ ಹೆಣ್ಮಗಳು ಇದ್ಲು. ಮುಂದಿನವ್ರು ಏನದ ನಾ ತಗೋತೀನಿ ನೀ ತಗೋತೀನಿ ಅಂತ ಕಾಂಪಿಟೇಷನ್ ಮಾಡಿ ಅದು ಒಂದು 70 ರೂಪಾಯಿಗೆ ಒಂದು ಮಾತುಕತೆ ಆಯ್ತು. ನನ್ನ ಹತ್ರ 1 ರೂಪಾಯಿ ಇದ್ದಿದ್ದಿಲ್ಲ. ಎಲ್ಲಾರಿಗೆ ಕರೆದೆ, ನೋಡ್ರಿ ಬರ್ರಿ ನನಗೊಂದು ಮನೆಯಿಂದ ಹೊರಗೆ ಹಾಕ್ಲಿಕ್ಕತ್ತಾರ, ನೀವೊಂದ ನನಗೆ ಆಸ್ತಿ ಕೊಡ್ರಿ. ಎಲ್ಲಾರ ಕಡೆ ಹೋದೆ. ಬಂಗಾರ ಅಂಗಡಿಯವರು ಸುಲಾಪುರಕರ್ ಅಂತಿದ್ದಾರೆ, ಅವ್ರ ಕಡೆ ಹೋದೆ. ಪ್ರತಿಯೊಬ್ಬರ ಕಡೆನೂ ಓದಿನ್ರಿ. ಮುಂದೆ ಎಲ್ಲಾ ಡಾಕ್ಟರ್ ಮನಿ ಕೆಲ್ಸಕ್ಕೆ ಬರೀ ಇಲ್ಲ ನಳಿನಿ ಮೇಡಮ್ ಅಂತಿದಾರ, ಅವ್ರು ಬಾಗಲಕೋಟ್ಕರ್. ಅವ್ರ ಮನೆಯೊಳಗ ಅವ್ರ ಮಕ್ಳು ತಿಂದು ಬಿಟ್ಟದ್ದು ಊಟ ತಿಂದಿನ್ರಿ. ಊಟ ಇರ್ಲಾರ್ದಕ್ಕ ಏನಿದ್ರು ಪ್ರಸಾದ ಇರ್ಲಿ ಯಾಕಲ್ಲಕ್ಕ ಅದನ್ನೇ ತಿನ್ನೋಣ ಅಂತೇಳಿ ಅವ್ರು ಒಂದ್ 2,000 ರೂಪಾಯಿ ಕೊಡ್ತಿದ್ರು. ಅಂದ್ರೆ ಅಷ್ಟೊತ್ತಿಗೆ 1 ವರ್ಷ ಆಗಿತ್ರಿ ನಾವು ಬಂದು ಇಲ್ಲಿ ಕೆಲಸ ಮಾಡ್ಕೊತ ಬಂದು. ತಿಂಗಳಿಗೆ 2,000 ರೂಪಾಯಿ ಇತ್ತದು. 2,000 ರೂಪಾಯಿದಾಗ ಲೈಟ್ ಫಿಟ್ಟಿಂಗ್ ಮಾಡ್ಸ್ಕೊಂಡ್ ಎಲ್ಲಾ ಮಾಡ್ಕೊಂಡ್ವಿ. ಮುಂದ ಹಂಗೆ ತಗೋದು ನಿಮ್ ಮನಿ ತಗೋರವ ನೀನ್ ಅಂದ್ಕೊಳ್ಳ. ಅದಕ್ ಕಾಂಪಿಟೇಷನ್ ಮಾಡಿದ್ರಿ ಬಾಳ ಮಂದಿ. ನಿನಗ್ ಕೊಡಂಗಿಲ್ಲ ಅಂತ ಅವ್ರು ಕೊಡ್ತೀನಿ ಅಂತ ನಾವು. ಮುಂದ ನಮ್ಮ ಮಾಲಕರ ಕಡೆ ಹೋದ್ವಿ. ನನ್ನ ಹತ್ರ ರೊಕ್ಕ ಇಲ್ಲ, ಇನ್ನೇನೆಲ್ಲ ಬ್ಲಾಕ್ ಮೇಲ್ ಮಾಡ್ಲಿರ್ತಾರ. ಅವ್ರು ಬಂದು ಇಲ್ಲಮ್ಮ ಇದು ನಾ ಕೊಟ್ಟದ್ದು ಮನಿ ಅದ, ನಮ್ಮ ಅಜ್ಜ ನಿಮಗ ಧನ ಅಂತ ಕೊಟ್ಟದ್ದದ, ನೀ ಕೊಡ್ತಿದ್ದಂದ್ರ ಆಕಿ ಕೊಡು ಮನಿ, ಇಲ್ಲಂದ್ರ ಆ ಮನಿ ಮತ್ತ ನಮ್ಮಂತೆ ಆಗ್ತದ ಅನ್ಕೊಳ್ಳ. ಆಕಿ ಒಂದ್ ದೊಡ್ಡ ಮನ್ಸ್ ಮಾಡ್ಕೊಂಡು ಮನಿ ನನಗ ಕಾಗದ ಮಾಡಿ ಕೊಡ್ಲಿಕ್ಕೆ ರೆಡಿ ಆದ್ಲು. 1 ರೂಪಾಯಿ ಇದ್ದಿದ್ದಿಲ್ಲ. ಅವ್ರು ಇಬ್ಬರಿಗೆ ಎಂಕಮ್ಮ ಅಂತ ಒಬ್ರು ಇದ್ರು. ಅವ್ರ ಗಂಡನ್ನ ದವಾಖಾನಿ ಒಳಗ ಅಡ್ಮಿಟ್ ಮಾಡಿದ್ರು. ಕಾಲ್ ಮುರ್ದಕ್ಕೆ 10,000 ರೂಪಾಯಿ ತಗೊಂಡ್ ಬಂದಿದ್ರು. ಜಯಮ್ಮ ನೀವೆಲ್ಲ ನಮ್ ಕಷ್ಟದಾಗ ಆಸ್ತಿ ಕೊಟ್ಟಿರಿ, ನಮಗ ನೀನ್ ಟೈಮ್ದಾಗಿಲ್ಲ, ಮುಂದ್ ನನ್ ಗಂಡನ್ ಡಿಸ್ಚಾರ್ಜ್ ಮಾಡೋದು ನೀ ತಗೋ ರೊಕ್ಕ ಅಂತ ಕೊಟ್ರು. ಅದನ್ನ ನಾವ್ ಬೇರೆದವ್ರ ಕಡೆ ಕೊಟ್ಟೆ. ಇರ್ಲಿ ಓಣ್ಯಾಗಿದ್ದಾರ ಎಲ್ಲಾರು ಒಂದ್ ಏನಾರು ಹೆಲ್ಪ್ ಮಾಡಂಗದ ಅಂತ. ಅವರು ಆ ರೊಕ್ಕ ಕೊಡ್ಲಿಲ್ಲ. ನಮ್ಮ ಮಾಲಕರೇ ಬಂದು ಬಾಂಡ್ ಮಾಡಿ ನನಗ್ ಮನಿ ಮಾಡ್ಕೊಟ್ರು. ಅಲ್ಲ ಆ ರೊಕ್ಕ ಓದುವ ಏನ್ ಕೇಳ್ರಿ ಅದು ಸ್ಟೋರಿ. ಅವರು ಬಡ್ಡಿ ಹೆಂಗ್ ಬೆಳೆಸ್ಕೊಂಡ್ರಿ. 6 ತಿಂಗಳಾದ್ಮೇಲೆ ಆ ರೊಕ್ಕ ಕೊಟ್ರು. ಹೆಸರು ಹೇಳಂಗಿಲ್ಲ. ಬೇರೆಯವ್ರಿಗೆ ಬಡ್ಡಿ ಹೆಂಗ್ ಕೊಟ್ಬಿಟ್ರು. ಅದು ರೊಕ್ಕ ಕೊಟ್ಬಿಡಣ. ಅದನ್ನ ಮಾತೇನಾಯ್ತು, 6 ತಿಂಗಳು ಅಷ್ಟೇ ನಿನಗ ಮನಿ, 6 ತಿಂಗಳಾದ್ಮೇಲೆ ನಮ್ಮಂತೆ ಆಗ್ತದಂತ ಹೇಳಿದ್ರು. ಇಷ್ಟು ಕಷ್ಟಪಟ್ಟಿವಿ. ಪ್ರತಿಯೊಬ್ಬರಿಗೂ ನಾ ಕೇಳ್ಕೊಂಡೆ. ನೋಡ್ರಿ 6 ತಿಂಗಳಾಯ್ತು ನನ್ಗ ರೊಕ್ಕ ಇಲ್ಲ. ಬ್ಯಾಂಕಿಗೆ ಹೋದ್ವಿ, ಬ್ಯಾಂಕ್ ಎಲ್ಲ ಅಡ್ಡಾಡಿವಿ. PS ಜೋಶಿ ಅವ್ರು ಸತ್ತು ಸ್ವರ್ಗದಾಗಿದ್ದಾರೆ. ಅವ್ರ ಮಕ್ಕಳು ಮರಿಗೆ ಕಲ್ಯಾಣ ಆಗ್ಲಿ ಅಂತ ನೋಡ್ರಿ. ಆ ಮನುಷ್ಯ ನಮ್ಮಲ್ಲಿ ಬಸನಗೌಡ ಅರ್ನಾಳ್ ಅಂತಿದ್ದಾರೆ ಗೌಡ್ರು. ಅವ್ರಿಬ್ರೇ ನನಗೆ ಮೇನ್ ಹೆಲ್ಪ್ ಮಾಡಿದಾರ ಅಂದ. ಅವ್ರು ಮನಿ ಟೈಮ್ದಾಗ ಹೆಲ್ಪ್ ಮಾಡಿ ಅದನ್ನೆಲ್ಲ ಬ್ಯಾಂಕಿಗೆ ಹೋಗಿ ಅದ್ ಕಟ್ಕೊಂಡು ಅಷ್ಟೆಲ್ಲ 70,000 ರೂಪಾಯಿದೊಳಗೆ 2,000 ರೂಪಾಯಿ ಕಡಿಮೆ ಇರ್ತದೆ ನನಗೆ. 2,000 ರೂಪಾಯಿ ನಾಳೆ ಹೊತ್ತೊಂಟ್ರೆ ನನಗೆ ಖರೀದಿ ಅದ. ಹೆಂಗ್ ಮಾಡ್ಬೇಕು? ಎಲ್ಲಾರ ಮನೆಗೆ ಹೋದೇನ್ರಿ, ಒಬ್ರು ರೊಕ್ಕ ಕೊಡ್ಲಿಲ್ಲ ನನಗೆ. ಅನ್ಗಂಡಿ ಅಜ್ಜ ಅಂತಿದ್ದಾರೆ, ಅವ್ರ ಮನೆಗೆ ನಾನು ಶ್ರಾವಣ ಮಾಸಕ್ಕಷ್ಟೇ ಹೋಗ್ತೀನಿ. ಸುಮ್ಮ ಕೂತ್ರ ಅವರು ಯಾಕೆ ಬಂದಾಳ ಹೆಣ್ಮಗಳಂತ ಚಾ ಮಾಡಿಕೊಟ್ಟು ATM ಗೆ ಹೋಗಿ ಅವ್ರು 5,000 ರೂಪಾಯಿ ತಕೊಂಡ್ ಬಂದ್ರು. ಅದು ಮನಿದ್ ಎಷ್ಟಿತ್ತು? 70,000 70,000 ರೂಪಾಯಿ 2 ಸಾರಿ ಆಗಲೇ 70 ರೂಪಾಯಿ ಅಂದ್ರಲ್ಲ. ಇಲ್ಲ 70,000 70,000 ಅದ ಇದು.
ಮುಂದೆ ಏನಾಯ್ತಂದ್ರ ಅದು 2,000 ರೂಪಾಯಿ ಅಷ್ಟೇ ಕಡಿಮೆ ಇರ್ತದೆ ಅದಕ್ಕೆ. ಅಂದ್ರೆ ₹1 ಕಡಿಮೆ ಇತ್ತಂದ್ರ ನಮ್ಮಂತೆ ಆಗ್ತದಂತ ಮಾತಿರ್ತದೆ. 70,000 ಆಗ್ಲಿಕ್ಕೆ 2,000 ಕಡಿಮೆ. ಇಷ್ಟು ಮಂದಿಗೆ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ. ನಾನು ಯಾರು ಹೆಸರು ಹೇಳಿಕ್ ಇಷ್ಟಪಡಲ್ಲ. ನಾನು ಅಂತಿದ್ದೆ, ಪರಮಾತ್ಮ ಇಷ್ಟು ಬಡವ್ರನ್ನ ಇಡ್ಬೇಡಪ್ಪ ಭಗವಂತ, ಇಷ್ಟು ಕಷ್ಟ ಕೊಡ್ತಿದ್ದೆ ಅಂದ್ರೆ ಯಾಕೆ ನಮ್ಮಂತರ್ನ ಇಡ್ತಿದ್ವಿ. ಆದ್ರೂ ನಾನು ಇಷ್ಟದಿಂದ ಇರೋದು ಬಿಡ್ಲಿಲ್ಲ. ಬೇಕಾದ ಕಷ್ಟ ಬರ್ಲಿ, ನಾನು ಏನೇ ಇದ್ರು ಪ್ರಾಮಾಣಿಕ ತಂದಿಂದ. ಯಾಕಂದ್ರೆ ನಾನು ಗುರು ಹಾಕೊಟ್ಟದ್ ಪಾಯಿಂಟ್ ಅದಲ್ಲಿ ನಾನು ಚೇಂಜ್ ಆಗಂಗಿಲ್ಲ. ಮುಂದ ಅದನ್ನೆಪ್ಪ ಅವ್ರ ಅಜ್ಜ ಕೊಟ್ಟರು ರೊಕ್ಕ ತಗೊಂಡ್ ಬಂದೆ, ಖರೀದಿ ಆಯ್ತು. ಮುಂದ ಅದು ನಾನು ಖರೀದಿ ಆದ್ಮೇಲೆ ವಿಚಾರ ಮಾಡ್ರಿ, ಎಷ್ಟು ನಾನು ಅನ್ಪಾಡ್ ಹೆಣ್ಮಗಳು ಇರ್ಬೋದು. ಕಾಗದ ಇಂಪಾರ್ಟೆಂಟ್ ಅಂತ ಗೊತ್ತಿದ್ದಿಲ್ರಿ ನನಗೆ. ಅದು ಮನಿ ಖರೀದಿ ಆಯ್ತು, ಇರ್ಲಿಕ್ಕಾಯ್ತು, ಮುಗೀತು. ಅವ್ರ ಏನ್ ಮಾಡಿದ್ರು, ಬ್ಯಾಂಕ್ನಾಗ ಇಡುದ್ ಬೇಡ, ಅವರೇ ಎಫ್ ಡಿ ಇಟ್ಟಾರ್ರಿ ಬ್ಯಾಂಕ್ ಒಳಗೆ. ಮತ್ ಬೋಜಾ ಕುಡಿಸ್ತಾರ, ಆ ಹುಡುಗಿಗೆ ಎಲ್ಲಿ ಕಟ್ತಾಳ, ಬ್ಯಾಡ ಇರ್ಲಿ ಅಂತ ಅವ್ರ ಏನ್ ಮಾಡ್ಬಿಟ್ರು, ಅವ್ರು ತಮ್ಮ ಆಫೀಸ್ನಾಗ ಇಟ್ಕೊಂಡ್ರು. ಮುಂದ್ 1 ವರ್ಷಕ್ಕೆ ಅವ್ರು ತೀರ್ಕೊಂಡು ಹೋಗ್ಬಿಟ್ರು. ತೀರ್ಕೊಂಡು ಹೋದ್ಮೇಲೆ ನನ್ಗೆ 2-3 ವರ್ಷ ಆದ್ಮೇಲೆ ಬ್ಯಾಂಕಿನ ಸಾಲ ತೀರ್ಸಿದೀನ್ರಿ. ಅವಾಗ ಎಷ್ಟ್ರಿ ಎಲ್ಲಾ ಕೂಡಿ ಒಂದು 200, 300, 400 ಹಿಂಗೆ ಕೊಡ್ತಿದ್ರು. ಇಲ್ಲಿ ಎಡಿ ಕುಲಕರ್ಣಿ ಅಂತ ಅಲ್ಲಿನ ಡಾಕ್ಟರ್ ಇದಾರೆ, ಅವ್ರದೊಂದು ಮಾಡ್ತೇನ್ರಿ ನಾನು. ಅವರು ನನಗೆ ವಿದ್ಯಾ ಗುರುಗಳು. ತಿಂಗಳಿಗೆ 600 ರೂಪಾಯಿ ಕೊಡ್ತಿದ್ರಿ ಅವ್ರು ನನಗೆ ಪೇಮೆಂಟ್ 600 ರೂಪಾಯಿ ಕೊಡ್ತಿದ್ರು. ಅವ್ರ ಮನೆಗೆ ಇಷ್ಟು ಜನ ಬರ್ತಿದ್ರು. ಪ್ರತಿ ಒಂದು ಅಡಿಗೆ ಮಾಡೋಕು 5 ಸ್ಟಾರ್ ಹೋಟೆಲ್ ಇದ್ದಂಗ್ರಿ. ನನಗೇನೋ ಬರ್ತಿದ್ದಿಲ್ರಿ. ಅವ್ರು ನಿಂತೆಲ್ಲ ನನಗೆ ಅಡಿಗೆ ಕಲಿಸ್ಕೊಟ್ರು. ಅವರೇ ಕಲಿಸಿದ್ರು ಅಡಿಗೆನ. ಎಷ್ಟೋ ಸಲ ನನಗ್ ಬೈತಿದ್ರು. ಅವ್ರು ಹೇಳ್ತಿದ್ರು, ನೋಡಮ್ಮ ನಾನು ಬೈದ್ರ ನೀನ್ ಮುಂದೆ ನನಗ್ ನೆನಪು ಮಾಡ್ತಿ ಅಂತಿದ್ರು. ನೋಡು, ನೀ ಚಲೋ ಕೆಲಸ ಮಾಡ್ಕೊಂಡು ಹೋದಂದ್ರೆ ಹುಡುಕ್ಯಾಡ್ಕೊತ ಬರ್ತಾರ ನಿಂತನ. ಕೆಲ್ಸ ಬೇಕಂತೇನಿಲ್ಲ. ಈ ತರ ನನಗ್ ನೋಡ್ರಿ, ಬಾಜುಕ್ ಗ್ಯಾಸ್ ಹಚ್ಚಿದ್ದು ಈಚ ಕಡೆ ಒತ್ತಿ ಒಗಿ ಬಂದ್ರು ನನಗ್ ತಲೆ ಬರ್ತಿದ್ದಿಲ್ರಿ. ಅಷ್ಟ ನನಗ ಅಂದ್ರ ಮಾನಸಿಕ ಸ್ಥಿತಿ, ಅಷ್ಟು ಮಾನಸಿಕ ಒಳಗಿದ್ದೆ. ಭಯ 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 ಭಯ, ಏನದೋ ಏನು, ಏನಾಗ್ತದ ಏನಿಲ್ಲ ಅಂದ್ರೆ ಸಪೋರ್ಟೇ ಇಲ್ಲಲ್ರಿ. ಈಗ ತವ್ರ ಮನಿದಾರ ಅದು ಇಲ್ಲ, ಗಂಡನ ಮನಿದಾದೋ ಅದು ಇಲ್ಲ. ಸಮಾಜದೊಳಗ ನಾನು ಚಲೋ ಅನಿಸ್ಕೊಳ್ಳಿಕ್ಕೇನೆ ಇಷ್ಟು ದಿವ್ಸ 1 ವರ್ಷ ಕಲ್ಲದೇನ್ರಿ. ಈ ಬಿಜಾಪುರ ಒಳಗ ಜಯಶ್ರೀ ಅಂತ ಈಗ ಎಲ್ಲಾರು ನನ್ಗ ಪ್ರತಿಯೊಬ್ರು ಹಿಂಗ ಕೈ ಹತ್ತಾರೆ. ಈ ಕೈ ಹತ್ಲಿಕ್ಕೆ ನಾನು ಎಷ್ಟು ಶ್ರಮ ಪಟ್ಟಿನಿ ಆ ಪರಮಾತ್ಮ ಗೊತ್ತು, ನನಗ್ ಗೊತ್ತು. ಅನ್ಬೋದು ಜನ ಈಕೆ ಏನ್ ದುಃಖ ಇಲ್ಲಪ್ಪ, ಖುಷಿಯಾಗಿದ್ದಾಳ, ಆನಂದ ಒಳಗಿದ್ದಾಳ, ಇಷ್ಟ ನನಗ್ ಆಗ್ಯದ. ಆಮೇಲೆ ಎಲ್ಲ ಡಾಕ್ಟರ್ಸ್ಗಳ ಮನೇನೆ ಹೆಂಗ್ ಸಿಕ್ಕು ಅಂದ್ರೆ ಈಗ ಎಡಿ ಕುಲಕರ್ಣಿ ಅವ್ರ ಕಡೆ ಹೋದೆ. ಅಲ್ಲಿ ಹೋದ್ಮೇಲೆ ನಾನು ಕಳೆದ ವರ್ಷದ್ರಿ ಇನ್ನೊಂದ್ ಕಡೆ ಹೋಗಿದ್ದೆ ಕೆಲ್ಸಕ್ಕ. ಬಕ್ರಿ ಚಪಾತಿ ಮಾಡ್ತಿದ್ದೆ, ತಿಂಗಳಿಗೆ 150 ರೂಪಾಯಿ ಕೊಡ್ತಿದ್ರು. 150 ರೂಪಾಯಿ ತಿಂಗಳಿಗೆ. ಇದು ಲಕ್ಷ್ಮಿ ಟಾಕೀಸ್ ಅದಲ್ರಿ, ಅವ್ರು ಅಟ್ಲೆ ಅಂತಿದ್ರು. ಅವ್ರು ಸಾಯಿಬಾಬನ್ ಭಕ್ತರು. ಅವ್ರೇನೋ ದೇವ್ರ ಮುಂದೆ ರೊಕ್ಕ ಇಟ್ಟಿದ್ರಂತ. ಅದು ಅದ್ರಾಗಿಂದು ಆಕಿ ಕೆಲ್ಸಕ್ಕಿನೇ ತಗೊಂಡಾಳ. ಅವತ್ತ ನಾನು ಹೋಗಿನಿ, ನಾನು ಕೆಲಸ ಮಾಡಿ ಬಂದೀನಿ. ನೆಕ್ಸ್ಟ್ ಆಕಿ ರೊಕ್ಕ ತಗೊಂಡು ಹೋಗ್ಬಿಟ್ಟ. 1 ದಿನ ಬಿಟ್ಟು ಮರ್ದಿನ ಅವ್ರ ಕಡೆ ಕೆಲ್ಸಕ್ಕೆ ಹೋದಿ. ನೀ ತುಡುಗು ಮಡಿಯಮ್ಮ ಅಂದ್ರು. ಇಷ್ಟು ನೋವು ಆಯ್ತ್ರಿ, ಹೇಳ್ತೀನಿ. ಅದು ಘಟನೆ ಯಾರಿಗೂ ಬರೋದ್ ಬೇಡ. ಹೆಂಗ ಸತ್ಯ ಹರಿಶ್ಚಂದ್ರಗ ಹಾರ ನುಂಗಿ ಅಪ್ಪೋದ್ ಹೆಂಗ್ ಬಂತಲ್ಲ, ಆ ಪರಿಸ್ಥಿತಿ ನನಗಿತ್ತು. ಅದು ಅಷ್ಟೆಲ್ಲ ಆಯ್ತು. ನಾ ಹೇಳಿದೆ, ನೋಡ್ರಿ ನನ್ ಗುರುಗಳು ಕಲ್ಸ್ಯಾರ, ನಾವ್ ಅಂತದೆಲ್ಲ ಇಲ್ಲ. ಅವ್ರು ಏನು ಕೇಳಿದ್ರು, ನನ್ಗೆ ಬಹಳ ಬೈದ್ರು. ನೀವ್ ಹಿಂಗಿದ್ದಿ ಹಂಗಿದ್ದೆ ಅಂದ್ರು. ನೋಡ್ರಿ ನಿಮ್ಗೆ ಹಂಗ ಅನಿಸಿದ್ರ ನಾನು 2,000 ರೂಪಾಯಿ ತಂದು ಕೊಟ್ಟೇನ್ರಿ ಅವ್ರಿಗೆ. ತಗೊಂಡಿಲ್ಲ ಅಂದ್ರೂ ಕೊಟ್ಟೆ. ಯಾವಾಗ ನೀವು ನನ್ ಮೇಲೆ ಸಂಶಯ ಪಟ್ರಿ ಅಂದ್ರೆ ನಾನು ಮಾಡಿರಂದ್ರು ನೀವು ಹಿಂಗ ಅಂತೀರಂದ್ರೆ ನಾ ಸಾಯಿಬಾಬಾನ್ ಸಾಕ್ಷಿ ಮಾಡಿರ್ತೀನಿ, ಸಾಯಿಬಾಬಾ ಗುಂಡಿಗೆ ಮುಟ್ಸಿನಿ ಅಂತ ಹೇಳಿ ಕೊಟ್ಟೆ. ಮುಂದ್ 1 ತಿಂಗಳಿಗೆ ಅವ್ರಿಗೆ ಗುರ್ತಾಯ್ತ್ರಿ. ಅದೇ ಹೆಣ್ಮಗಳನ್ನೇ ಕಳು ಮಾಡಿದ್ಲು. ಗೊತ್ತಾಯ್ತು. ನಾನು ಇಷ್ಟೊಂದು ದುಃಖ ಪಟ್ಟೆ. ನಮ್ಮ ಡಾಕ್ಟರ್ ದೇವ್ರ ಎಡಿ ಕುಲಕರ್ಣಿ ಅವ್ರು ಅವ್ರಿಗೆ ಹೇಳಿದ್ರಂತ, ಆಕಿನ ಕೆಲ್ಸ ಕರ್ಕೋಬೇಡ್ರಿ, ಆಕಿ ಕಳ್ಳಿದ್ದಾಗ ಆಕಿನ ಕರ್ಕೋಬೇಡ್ರಿ ಅಂತ ಹೇಳಿದ್ರಂತ. ಆದ್ರೂ ಅವ್ರು ಅಂದ್ರಂತ, ನಾವು ಜಯಶ್ರೀ ಬಿಡಂಗಿಲ್ಲ, ನೀವು ಬಿಡ್ರಿ ಕಡೆ. ಅವ್ರು ಕೇವಲ ಏನಂತಾರ ಚಡ್ಡಿ ದೋಸ್ತರು, ಅವ್ರು ಅಗ್ದಿ ಪೆಟ್ಟಂತ ಗೆಳಂದ್ರು. ನಿನ್ನ ಗೆಳತನ ಬಿಡ್ತೀನಿ ಕರೆ, ಜಯಶ್ರೀ ಬಿಡಲ್ಲ ಅಂದ್ರು. ಎಷ್ಟು ಅವ್ರದ್ದು ನಾನು ಉಪಕಾರ ಎಷ್ಟು ಹಿಡಿಬೇಕು ಹೇಳ್ರಿ. ಅವ್ರೊಬ್ರು ಬಿಟ್ಟಿದ್ರು. ಅದು ಒಂದೇ ಮನೆ ಇತ್ರಿ ನನ್ ಕೆಲ್ಸನೇ ಇದ್ದಿದ್ದಿಲ್ಲ. ಮುಂದ ವಿಲಾಸ್ ಕುಲಕರ್ಣಿ ಅವ್ರ ಕಡೆ ಹೋದಿ. ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವ್ರಿಗೆಲ್ಲ ಹೇಳಿದ್ರಲ್ಲ, ಇಂದಡ ಯಾರ ಡಾಕ್ಟರ್ಗೆ ಹೇಳಿದ್ರು ನೋಡು, ಅವ್ರೇ ಹೇಳಿದ್ರಂತ. ಅವ್ರು ನನ್ಗೆ 6 ತಿಂಗಳು ಬಂತ್ರಿ, ಬೇಕಾಯ್ತ್ರಿ ನಾನು ಹೊರ ಬರ್ಲಿಕ್ಕೆ. ನಮ್ಗೆ ಯಾರ ಏನಾರ ಅಂದ್ರ ಮುಗ್ದಿದ್ದ ಮಂದಿಗೆ, ಪ್ರಾಮಾಣಿಕ ತಂದಿದ್ದವ್ರಿಗೆ ಮಾನಸಿಕ ಬಾಳ ಆಗ್ತದ. ಮೊದ್ಲೇ ನೊಂದಿರ್ತೀವಿ. ಈ ತರ ಎಲ್ಲ ಬಂತಂದ್ರ ಇನ್ನೂ ಬಾಳ ಕಷ್ಟ ಆಗ್ತದ್ರಿ. ಅವಾಗ್ಲಿಂದ ನಾನು ಚಾಲೆಂಜ್ ಮಾಡಿದೀನಿ, ಜೀವನ ಮಾಡಿ ತೋರ್ಸ್ಬೇಕು. ಯಾರು ಏನು ಕಡಿಮೆ ಇಲ್ಲ. ಹೆಣ್ಮಕ್ಳು ನಾನು ಒಂದು ಉದಾಹರಣೆ ಆಗ್ಬೇಕು. ನನ್ನ ತವ್ರ ಮನಿ ಹೆಸರು ತರಬೇಕು, ನಮ್ಮ ಗಂಡನ ಮನಿ ಹೆಸರು ತರಬೇಕು,
ನಮ್ಮ ಗುರು ಹೆಂಗಿದ್ದ ನಾನು ತೋರ್ಸ್ಬೇಕಂತ ಅವತ್ತೇ ಛಲ ಮಾಡ್ಕೊಂಡೇನ್ರಿ. ಅವ್ರು ಹೇಳಿದ್ರು, ನೋಡಮ್ಮ ನೀವ್ ಎದರ್ಬೇಡ, ನಾವೆಲ್ಲ ಇದ್ದೀವಿ, ಅವ್ರು ಬಿಟ್ಟಾರಂದ್ರೆ ನಿನ್ಗೇನಿಲ್ಲ, ನಾವ್ ನಿನ್ ಕೆಲಸದಿಂದ ತೆಗಿಯಂಗಿಲ್ಲ, ನೀ ದುಃಖ ಮಾಡ್ಕೋಬೇಡ. ನಾ ಅಳುದೇ ಅಳುತ್ತಿದ್ದೆ, ಬಾಳ ಅಳ್ತಿದ್ದೆ. ಇವಾಗ ಧೈರ್ಯ ಬರ್ಲಿಕ್ಕೆ ಅಂದ್ರೆ ನಂದು ಎಲ್ಲ ಕಣ್ಣೀರ್ ಬತ್ತಿ ಹೋಗ್ಬಿಟ್ಟವ್ರಿ. ಈಗ ಅದೇ ಕಣ್ಣೀರ್ ಬತ್ತಿ ಹೋಗ್ಬಿಟ್ಟದ ಜನಗಳು ಹತ್ತಿದ್ದ ನೋಡಿಲ್ಲ ಈಗ. ಅದಕ್ಕೆ ಅಂದ್ರೆ ನಂದು ಕಣ್ಣೀರ್ ಬತ್ತಿ ಹೋಗ್ಬಿಟ್ಟದ. ಅಡಿಗೆ ಮಾಡ್ಕೋತ ಅಳಕಿ ನಾನು ಅಳಲಾರ್ದು ಯಾವ್ದು ಜಾಗ ಇಲ್ಲ. ಸೀತಾದೇವಿ ವನವಾಸಿದ್ದಂಗ ಒಂದು ಗ್ರಂಥ ಆಗ್ತದ ನಂದು ಬರೆದ್ರೆ. ಅವತ್ತ ನಿರ್ಧಾರ ಮಾಡಿ ಮುಂದೆ ಅವರು ಡಾಕ್ಟರ್ ಹೇಳಿದ್ರಂತ, ಇಲ್ಲ ನಾವು ಜಯಶ್ರೀಗೆ ಸುಮ್ಮನೆ ಅಪ್ಪೋದು ಕೊಟ್ಟಿವಿ, ನಮ್ಮಿಂದ ತಪ್ಪಾಯ್ತು, ಆಕಿಗೆ ಏನು ಬೇಜಾರ್ ಮಾಡ್ಕೋಬೇಡನು, ನಮ್ಮ ಮನೆ ಕೆಲ್ಸಕ್ ಬಾ ಅಂದ್ರಂತ. ನಾ ಇಲ್ಲ ನಾ ಸ್ವಾಭಿಮಾನಿ ಹೆಣ್ಮಗಳಿದ್ದೀನ್ರಿ, ನಾ ಗುರುವಿನ ದೀಕ್ಷೆ ತಗೊಂಡೀನಿ, ನಾ ಮುಂದಿಟ್ಟ ಹೆಜ್ಜೆ ಹಿಂದಕ್ಕಿಡಲ್ಲ, ಸಾಕು. ಅವ್ರಿಗೊಂದು ಮನ್ಸಿಗೆ ಇದು ಆಯ್ತಲ್ಲ, ವಿಶ್ವಾಸ ಬಂತಲ್ಲ, ಮುಗಿತು. ಮುಂದೆ ಎಷ್ಟು ಸಲ ಕರೆದ್ರು, ಅವ್ರ ಮಗಳ ಲಗ್ನಕ್ಕೆ ಕರೆದ್ರು, ದೂರಿಂದ ನಮಸ್ಕಾರ ಅಂತೇಳಿ ಮುಂದೆ ವಿಲಾಸ್ ಕುಲಕರ್ಣಿ ಅವ್ರ ಕಡೆ ಹೋದೆ, ಬಿದರಿ ಡಾಕ್ಟರ್ ಕಡೆ ಹೋದೆ, ಪ್ರತಿಯೊಬ್ಬರ ಕಡೆ ಹೋದೆ. ಮೇನ್ ಹೊರಗಡೆ ನಾ ಹೆಂಗ್ ಹೋದೆ ಅಂದ್ರೆ ನಮ್ಮ ಟಂಗ್ಸಾಲಿ ವೈನಿ, ಟಂಗ್ಸಾಲಿ ವಕೀಲರು. ಮುಂದೆ ಇದು ಕಟ್ಟಡ ಸ್ಟಾರ್ಟ್ ಆಗ್ಬೇಕಾಯ್ತ್ರಿ, ಅದು ಬ್ಯಾಂಕಿಗೆ ಹೋದ್ವಿ, ಲೋನ್ ಬೇಕಾಗಿತ್ತು, ವ್ಯಾಲ್ಯೂಯೇಷನ್ ಬೇಕಾಯ್ತು, ಅವಾಗ ಹೋದ್ವಿ. ಅವಾಗ ಹೋದಾಗ ಅವರು ಎಲ್ಲಾ ಬಡವ್ರಿಗೆಲ್ಲ ಫ್ರೀ ಮಾಡ್ಕೊಡ್ತಾರಂತ, ಅಡಿಗೆವರಿಗೆ ಇದಕ್ಕೆ ಫ್ರೀ ಮಾಡ್ಕೊಡ್ತಾರಂತ. ಅಲ್ಲಿ ಹೋಗಿ ಕೇಳ್ಕೊಳ್ಳಿ ಹೇಳಿದ್ರು, ಇಲ್ಲಮ್ಮ ನಾವು ಚಾರ್ಜ್ ಮಾಡಂಗಿಲ್ಲ, ನಾವು ಫ್ರೀ ಮಾಡ್ಕೊಡ್ತೀವಿ. ನಾನು ಅವಾಗ ನಂಬರ್ ಕೊಟ್ಟು ಬಂದಿನ್ರಿ ಅವ್ರಿಗೆ, ನೋಡ್ರಿ ನೀವು ನನಗೆ ಹೆಲ್ಪ್ ಮಾಡಿದ್ರಿ, ನಿಮಗೆ ಏನೇ ಇದ್ದಾಗ ನಾನು ಕರೀರಿ, ನಾನ್ ನಿಮಗ್ ಸೇವಾ ಮಾಡ್ತೀನಿ. ನಾನು ಎಷ್ಟೋ ಮಂದಿಗೆ ಸೇವಾ ರೂಪದಾಗ ಮಾಡೀನ್ರಿ. ನನಗೆ ಲಂಚ ತಿನ್ನೋದು ಇಷ್ಟ ಇಲ್ರಿ. ನಾನು ಯಾರಿಗಾರ ಹಿಂಗ್ ಕಳಿಸಿ ಕಮಿಷನ್ ತಗೋತಾರ ಅದನ್ನ ಮಾಡಲ್ಲ. ಯಾಕೆ ಮಾಡ್ಬೇಕು, ನಾವು ದುಡಿಬೇಕು, ತಿನ್ಬೇಕು. ಯಾಕಂದ್ರೆ ನಮ್ ಗುರು ಅದ ಪಾಯಿಂಟ್ ಹಾಕೊಟ್ಟಾನ, ಮಂದಿ ಇರ್ತಾರಂತ ನಾ ಇರಲ್ಲ ರೀ. ನಾ ಹಿಂಗೆ ಇರಕಿ ಹಿಂಗೆ ಹೋಗಿ ಮುಂದೆ ಅವ್ರು ನಾದ್ನಿ ಮನಿ ಲಗ್ನ ಬಂತು, ಬೆಂಗಳೂರಿಗೆ ಹೋಗೋ ಚಾನ್ಸ್ ಬಂತ್ರಿ. ಅವಾಗ ನನ್ಗೆ ಫೋನ್ ಹಚ್ಚಿದ್ರು, ನೋಡಮ್ಮ ನಮ್ ನಾದ್ನಿ ಮನಿ ಲಗ್ನ ಅಂದ್ರೆ ನೀವ್ ಹೋಗ್ಬೇಕಂತ. ಅವಾಗ ಬೆಂಗಳೂರಿಗೆ ಹೋದಿನ್ರಿ.